ಅಲ್ಲ ಬೆಳಿಗ್ಗಿನ ತಿಂಡಿಗೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ನೀರು ದೋಸೆ ಮಾಡುವ ಅಂತ. ತುಂಬ ದಿವಸ ಆಯಿತು ನೀರು ದೋಸೆ ಮಾಡಲು. ಜಾಸ್ತಿ ನಾನು ಮೆಂತ್ಯ ದೋಸೆ ಮಾಡೋದು. ಹಾಗೆ ಇವತ್ತು ನೀರು ದೋಸೆ ಮಾಡ್ತಾ ಇದ್ದೇನೆ. ಚಟ್ನಿ ಆಗಬೇಕು. ಹಾಗೆ ಇವತ್ತೊಂದು ಸ್ಪೆಷಲ್ ಡೇ, ಹಾಗಾಗಿ ನಾನು ವ್ಲಾಗ್ ಮಾಡಲಿಕ್ಕೆ ಕಾರಣ. ಇಲ್ಲದಿದ್ದರೆ ಇವತ್ತು ವ್ಲಾಗ್ ಮಾಡಲಿಕ್ಕಿಲ್ಲ. ಇದು ನಾನು ಸ್ಪೆಷಲ್ ಡೇ ಏನಿದೆ ಆಮೇಲೆ ಹೇಳ್ತೇನೆ. ನಾನು ಮನೆ ಮೆಹಂದಿ ಮಾಡೋದು ತೋರಿಸಿದೆ ಅಲ್ಲ, ಅದು ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ರೀತಿ ಬ್ಲ್ಯಾಕ್ ಆಗಿದೆ. ಇನ್ನೂ ಸಹ ಕಲರ್ ಚೇಂಜ್ ಆಗ್ತದೆ ಇದ್ರದ್ದು. ನಾನು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿದ್ದೇನೆ. ತುಂಬ ಗಟ್ಟಿಯಾಗಿತ್ತು. ಇದು ಸಂಡೇ ಮಾಡಿದ್ದು. ಸಂಡೇ ಆಗುವಾಗ, ನೆಕ್ಸ್ಟ್ ಸಂಡೇ ಆಗುವಾಗ 7 ದಿನ ಆಗ್ತದೆ. 10-11 ದಿನ ಆಗಬೇಕು. ಚಮ್ಮ ಸಮಿತಿಗೆ ಚಹಾ ಬೇಕಂತೆ. ಸಮಿತಿ ಖುಷಿ ಹತ್ರ ಹೇಳುದು. ಖುಷಿ ಅಲ್ಲಿ ಕೂತ್ಕೊಂಡು ನನ್ನ ಹತ್ರ ಹೇಳ್ತಾ ಇದ್ದು, ಚಹಾ ಕೊಡಿ ಅಂತ. ಅದಕ್ಕೆ ಸಮಿತಿ ಹೇಳುದು, ಬೇಕಿದ್ರೆ ಹೋಗು ಅಲ್ಲಿ ಅಡಿಗೆ ಕೋಣೆಗೆ ಹೋಗಿ ತೆಗೆದುಕೊಂಡು ಬಾ ಅಂತ. ಖುಷಿಗೆ ಸ್ವಲ್ಪ ಉದಾಸೀನ ಜಾಸ್ತಿ. ಅವಳು ಕೂತ್ಕೊಂಡಲ್ಲಿಗೆ ತೆಗೆದುಕೊಳ್ತೀವಿ. ನೋಡಿದ್ರೆ ಖುಷಿ ಆಗ್ತದೆ. ನೀರು ದೋಸೆ ನಮಗೆ ಇಲ್ಲಿ ನೀರು ದೋಸೆ ತೆಳುವಾಗಬೇಕು. ದಪ್ಪ ಎಲ್ಲ ಒಯ್ಯಲಿಕ್ಕೆ ಆಗುದಿಲ್ಲ. ದಪ್ಪ ಎಲ್ಲ ಒಯ್ದ್ರೆ ಇಷ್ಟ ಆಗುದಿಲ್ಲ ಇಲ್ಲಿ. ಹಾಗೆ ತುಂಬ ತೆಳುವಾಗಿ ಒಯ್ಯೋದು. ನಿಂಚಲೆ ಇನ್ನೊಂದು ಸ್ಪೆಷಲ್ ಡೇ ಇಳ್ಕೊಂಡು ದಾದಾ ಈ ಹೊಣೋಡ್ಸಿ ಪಾಪ ಹೊಂಟೇರಿಗೆ ದಾದಾ. ಹಾಂ, ಇನ್ನಿಲ್ಲ ಒಂಜಿ ಸ್ಪೆಷಲ್ ಡೇ, ಎಲ್ಲೆಲ್ಲ ಒಂಜಿ ಸ್ಪೆಷಲ್ ಡೇ. ದಾದಾ ಹಾಂ, ನೀರೇ ಬುಡೇದಿನ ಬರ್ತಡೇ ನೆನಪು ಅಲ್ವಾ? ನನ್ನ ಬರ್ತಡೇ ನೆನಪಿರುವುದಿಲ್ಲ. ಏನು ಖುಷಿ ಸ್ಪೆಷಲ್ ಡೇ ಇವತ್ತು ಅಜ್ಜ ಮತ್ತೆ ಆನಿವರ್ಸರಿ. ಮೂಡಿದ್ದೇರು ಎಲ್ಲ ಅಷ್ಟನ ಬರ್ತಡೇ. ನಾಳೆ ತಂಗಿಯ ಬರ್ತಡೇ. ಇವತ್ತು ಮದುವೆ ವರ್ಷ ಅಪ್ಪ ಅಮ್ಮಂದು, ನಾಳೆ ಬರ್ತಡೇ. ಇವತ್ತು ನನ್ನ ಅಪ್ಪ ಮತ್ತೆ ಅಮ್ಮಂದು ಆ್ಯನಿವರ್ಸರಿ. ಹಾಗಾಗಿ ನಾನು ವ್ಲಾಗ್ ನೆನಪಲ್ಲಿ ಮಾಡಿದ್ವಿ ಇವತ್ತು ವ್ಲಾಗ್ ಮಾಡಲೇಬೇಕು ಅಂತ. ಆ್ಯನಿವರ್ಸರಿ ನನ್ನ ವಿಡಿಯೋದಲ್ಲಿ ತಿಳಿಸು ಅಂತ. ಇಲ್ಲದಿದ್ದರೆ ನಾನು ಫೋನ್ ಮಾಡಿ ಹೇಳ್ತೇನೆ. ಹಾಗೆ ನಾಳೆ ನನ್ನ ತಂಗಿಯ ಬರ್ತಡೇ 29ನೇ ತಾರೀಕು, ಡಿಸೆಂಬರ್ 29ಕ್ಕೆ ನನ್ನ ತಂಗಿಯ ಬರ್ತಡೇ. ಹಾಗೆ ತಂಗಿ ಕೂಡ ವಿಶ್ ಮಾಡ್ತಾ ಇದ್ದೇನೆ. ನನ್ನ ತಂಗಿಯ ಹೆಸರು ಅಶ್ವಿನಿ ಅಂತ. ಹಾಗೆ ಹ್ಯಾಪಿ ಬರ್ತ್ಡೇ ಅಶ್ವಿನಿ. ನನಗೆ ಇಲ್ಲದಿದ್ದರೆ ಯಾವಾಗಲೂ ನಾನು ಅಂದ್ಕೊಳ್ತೇನೆ ನನ್ನ ವ್ಲಾಗಲ್ಲಿ ಹೇಳಬೇಕು ಅಂತ. ನನಗೆ ಆ ಟೈಮ್ ಆಗುವಾಗ ನೆನಪಿರುವುದಿಲ್ಲ. ಅದಕ್ಕೆ ಮತ್ತೆ ಅವಳೇ ಕರೆದು ಹೇಳ್ತಾಳೆ, ನನ್ನ ಬರ್ತಡೇ ಇವತ್ತು ನೆನಪಿಲ್ಲಲ್ಲ ನಿನಗೆ ಅಂತ. ಹಾಗಾಗಿ ಒಂದು ದಿವಸ ಮೊದಲು ನೆನಪಲ್ಲಿ ವಿಶ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಮತ್ತು ತಂಗಿ ತುಂಬ ಕ್ಲೋಸ್. ಅಕ್ಕ ತಂಗಿಯಿಂದ ಹೇಳೋದಕ್ಕಿಂತ ಫ್ರೆಂಡ್ ಅಂತ ಹೇಳಲಿಕ್ಕೆ ನನಗೆ ಇಷ್ಟ. ನಾನೊಂದು ಇವಾಗ ಕೂಡ ಅವಳ ಕಾಲ್ ಬರ್ತಾ ಉಂಟು. ನಾನು ಇವಾಗ ಅಟೆಂಡ್ ಮಾಡೋದಿಲ್ಲ, ಆಮೇಲೆ ಅಟೆಂಡ್ ಮಾಡ್ತೇನೆ. ನನಗೆ ತುಂಬ ಸಪೋರ್ಟ್ ಯೂಟ್ಯೂಬ್ ನನ್ನ ಚಾನಲಿಗೆ ತುಂಬ ಸಪೋರ್ಟ್ ಹೇಳಿದರೆ ತುಂಬ ಸಪೋರ್ಟ್ ಮಾಡೋದು. ನಾನು ಒಂದು ವಿಡಿಯೋ ಹಾಕಿದ ಕೂಡಲೇ ಅದನ್ನು ಅವಳ ಸ್ಟ್ಯಾಟಸ್ಸಿಗೆ ಹಾಕೋದಾಗಲಿ ತುಂಬ ಖುಷಿ ಅವಳಿಗೆ. ಹಾಗೆ ನನಗೆ ಯಾರಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಿದರೆ ಅವಳಿಗೆ ತುಂಬ ಸಿಟ್ಟು ಬರೋದು. ಅವಳು ಹೇಳೋದು, ಯಾಕೆ ಆ ರೀತಿ ಎಲ್ಲ ಕಮೆಂಟ್ಸ್ ಮಾಡೋದು, ಯಾರಾಗಿರ್ಬೋದು ಅಂತ ಅವಳು ಮತ್ತೆ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಅಷ್ಟು ಕ್ಲೋಸ್ ನಾವು ಮೊದಲಿನಿಂದ. ಹಾಗೆ ಇವಾಗಂತ ಅಲ್ಲ, ಮದುವೆಗೆ ಮೊದಲು ನಾವಿಬ್ಬರು ಒಟ್ಟಿಗೆ ಡ್ಯೂಟಿಗೆ ಹೋಗ್ತಾ ಇದ್ವಿ. ಡ್ಯೂಟಿಗೆ ಹೋಗಿ ಬರುವಾಗ ಒಟ್ಟಿಗೆ ಬರೋದು, ಶಾಪಿಂಗ್ಗೆ ಒಟ್ಟಿಗೆ ಹೋಗೋದು, ಏನಾದರೂ ಹೊರಗಡೆ ತಿಂಡಿ ತಿನ್ನಬೇಕಾದ್ರೂ ಕೂಡ ನಾವು ಒಟ್ಟಿಗೆ ತಿಂತಾ ಇದ್ವಿ. ಹಾಗೆ ಇವಾಗ ಕೂಡ ನಾವು ಹಾಗೆ ಇದ್ವಿ. ಮದುವೆ ಆದರೂ ಕೂಡ ಸ್ವಲ್ಪ ಹೋಗೋದು ಬರೋದೆಲ್ಲ ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಆ ಒಂದು ರಿಲೇಷನ್ ಹಾಗೆ ಇದೆ. ಹಾಗೆ ಅಕ್ಕ ಕೂಡ ಹಾಗೆಯ, ನಾವು ಮೂವರು ಕೂಡ ಹಾಗೆಯ. ಅಕ್ಕ ತಂಗಿಂದ ಹೇಳೋದಕ್ಕಿಂತ ಫ್ರೆಂಡ್ಸ್ ಥರವೇ ಇದ್ದೇವೆ ನಾವು. ಹಾಗೆ ನಾನೊಂದು ರೀಲ್ಸ್ ಮಾಡಿದರೆ ಕೂಡ ನಾನು ಫಸ್ಟ್ ಕೇಳೋದು ಅವಳ ಹತ್ರ ಫೋನ್ ಮಾಡಿ ಹೇಗಾಗಿದೆ ಅಂತ. ಎಲ್ಲಿಯಾದರೂ ಅವಳು ಕರೆಕ್ಟ್ ಇಲ್ಲ, ಇದಷ್ಟು ನಿನ್ನ ಆ್ಯಕ್ಟಿಂಗ್ ಕರೆಕ್ಟ್ ಆಗಲಿಲ್ಲ ಅಂತ ಹೇಳಿದರೆ ಆವಾಗಲೇ ನಾನು ಡಿಲೀಟ್ ಮಾಡ್ತೇನೆ ಅದನ್ನು. ಹಾಗೆ
ನನಗೆ ಗೊತ್ತು ಯಾವತ್ತು ಅವಳು ನನಗೆ ಒಂದು ಕರೆಕ್ಟ್ ವೇ ತೋರಿಸ್ತಾಳೆ ಯಾವಾಗಲೂ. ಇದು ಕರೆಕ್ಟ್, ಅವಳು ಕರೆಕ್ಟ್ ಇಲ್ಲ ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಸಾಕ್ತದೆ, ಎಸ್ ಇದು ಕರೆಕ್ಟ್ ಇಲ್ಲ ಅಂತ. ಹಾಗೆ ಒಂದು ಡ್ರೆಸ್ ತೆಗೆದ್ರು ಕೂಡ ವಾಟ್ಸಪ್ಪಲ್ಲಿ ನಾನು ಸೆಂಡ್ ಮಾಡಿ ತೋರಿಸ್ತೇನೆ, ನಾನು ಇಂಥ ಡ್ರೆಸ್ ತೆಗ್ದಿದ್ದೇನೆ ಒಳ್ಳೇದಿದೆ ಅಂತ. ಅವಳು ಒಳ್ಳೇದಿದೆ ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಕೂಡ ತುಂಬ ಖುಷಿಯಾಗೋದು. ಹಾಗೆ ಹಾಗೆ ನಾವು ಹಾಗೆ ಇನ್ನೊಂದು ಜನ್ಮ ಎಲ್ಲಿಯಾದರೂ ಇದ್ದರೆ ನನಗೆ ತಂಗಿಯಾಗಿ ಬರೋದಿದ್ರೆ ಅವಳೇ ತಂಗಿಯಾಗಿ ಬರಲಿ ಅಂತ ನಾನು ಯಾವಾಗಲೂ ಪ್ರೇ ಮಾಡೋದು. ಯಾಕೆಂತ ಹೇಳಿದರೆ ತುಂಬ ಇಷ್ಟ ಅವಳು ಅಂತ ಹೇಳಿದರೆ ನನಗೆ. ಇನ್ನು ಅಕ್ಕನಿಗೆ ಸಿಟ್ಟು ಬರ್ಬೋದು, ನನ್ನ ತಂಗಿಯ ಬಗ್ಗೆ. ಅಕ್ಕ ಅಂತ ಹೇಳಿದರೆ ಸಹ ನನಗೆ ಇಷ್ಟವೇ. ಇಬ್ಬರು ಕೂಡ ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವಾಗ ನನ್ನ ಮನೆಯಲ್ಲಿ ಅಕ್ಕನ ಮನೆಯಲ್ಲಿ ಹತ್ತಿರ ಇರುವ ಕಾರಣ ಏನಾದರೂ ಒಂದು ನನಗೆ ಚಿಕ್ಕ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಓಡಿ ಬರೋದು ನನ್ನ ಅಕ್ಕವೇ. ಹಾಗೆ ಇಬ್ಬರು ಕೂಡ ನನ್ನ ಲೈಫಲ್ಲಿ ಒಂಥರ ಅಕ್ಕ ತಂಗಿಂದ ಹೇಳುವಾಗ ಸಹ ಹಾಗೆ ಅಲ್ಲ, ಸ್ವಲ್ಪ ಇಮೋಷ್ನಲ್ ಆಗೋದು. ಇಬ್ಬರು ಕೂಡ ಲೈಫ್ ಲಾಂಗ್ ನನ್ನ ಜೊತೆವೇ ಇರಲಿ. ಮುಂದಿನ ಜನ್ಮ ಕೂಡ ಇದ್ದರೂ ಕೂಡ ಅವರೇ ಇರಲಿ ನನ್ನ ಜೊತೆ. ಹಾಗೆ ನಾನು ಅಕ್ಕನ ಹತ್ರ ಒಮ್ಮೊಮ್ಮೆ ಜಗಳ ಕೂಡ ಮಾಡ್ತೇನೆ. ಜಗಳ ಮಾಡಿದರೆ ಕೂಡ ನನಗೆ ಮಾತಾಡದಿರಲಿಕ್ಕೆ ಆಗೋದೇ ಇಲ್ಲ. ಏನೋ ಒಂಥರ ಮಿಸ್ ಹೊಡಿತಾ ಇರ್ತದೆ ಮಾತಾಡದಿದ್ರೆ. ಅದು ಮೊದಲಿಂದ ಹಾಗೆ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ನಾನು ಮತ್ತು ಅವಳು ಜಗಳ ಆಡೋದು ಜಾಸ್ತಿಯೇ. ಆದರೆ ಅವಳಿಗೆ ಸಹ ಹಾಗೆ ನನ್ನ ಹತ್ರ ಮಾತಾಡದಿರ್ಲಿಕ್ಕೆ ಆಗೋದಿಲ್ಲ, ನನಗೆ ಕೂಡ ಹಾಗೆಯೇ ಮಾತಾಡದಿರ್ಲಿಕ್ಕೆ ಆಗೋದಿಲ್ಲ. ಅಕ್ಕ ತಂಗಿಯಿಂದ ಹೇಳುವ ರಿಲೇಷನ್ ಹಾಗೆಯೇ, ಅದಕ್ಕೆಲ್ಲ ಹೇಳೋದು ರಕ್ತ ಸಂಬಂಧ ಅಂತಲ್ವ. ಹಾಗೆ ಲಾಸ್ಟ್ ಇಯರ್ ನನ್ನ ಅಪ್ಪ ಅಮ್ಮ ಇಲ್ಲಿದ್ದರು ಆ್ಯನಿವರ್ಸರಿಗೆ. ಹಾಗೆ ಅವರ ಕೇಕ್ ತಂದು ನಾನು ಕಟ್ ಮಾಡಿಸಿದ್ದೆ. ಫಸ್ಟ್ ಟೈಮ್ ಪಾಪ ಅವರು ಕೇಕ್ ಎಲ್ಲ ಕಟ್ ಮಾಡಿದ್ದು. ಹಾಗೆ ಅದರ ಒಂದು ಕ್ಲಿಪ್ ಇದೆ ನನ್ನ ಹತ್ರ ಇವಾಗ ಕೂಡ, ಅದನ್ನು ಹಾಕ್ತೇನೆ. ಸ್ವಲ್ಪ ಫನ್ನಿ ಆಗಿತ್ತು. ಫನ್ನಿ ಅಂತ ಹೇಳಿದರೆ ನನ್ನ ಅಪ್ಪನಿಗೆ ನಾಚಿಕೆ ಆಗ್ತಾ ಇತ್ತು ಅಮ್ಮನಿಗೆ ಕೇಕ್ ಕೊಡಲಿಕ್ಕೆ. ಹಾಗೆ ಅದನ್ನು ಹೀಗೆ ತಳ್ಳಿ ಬಿಟ್ಟರು ಕೊಡುವಾಗ. ಹಾಗೆ ನಾನು ಆ ಒಂದು ವಿಡಿಯೋವನ್ನು ಸೇವ್ ಮಾಡಿ ಇಟ್ಟಿದ್ದೇನೆ. ನನಗೆ ಸತಿ ಹೇಳಿದರೆ ಆ ವಿಡಿಯೋ ನೋಡುವಾಗ ತುಂಬಾ ನಗು ಬರೋದು. ಖುಷಿಗೆ ಸಹ ಹಾಗೆ ಆ ವಿಡಿಯೋ ಒಮ್ಮೊಮ್ಮೆ ನೋಡಿ ನಗ್ತಾ ಇರ್ತಾಳೆ, ಅಜ್ಜ ನೋಡಿ ಅಜ್ಜಿಗೆ ಕೇಕ್ ತಿನ್ನಿಸಿದ್ದು ಯಾವ ರೀತಿ ಅಂತ. ಹಾಗೆ ಅದನ್ನು ನಾನು ಈ ವಿಡಿಯೋ ಜೊತೆಗೆ ಇವಾಗ ಶೇರ್ ಮಾಡ್ತಾ ಇದ್ದೇನೆ. ಕಟ್ಟೋಣ್ಲಿ 8ನೇ ವರ್ಷ 39ನೇ ಆ್ಯನಿವರ್ಸರಿ ಕೇಕ್ ಕಟ್ಟಿಂಗ್ ಆಗ್ತಾ ಉಂಟು. 2 ಜನ ಒಟ್ಟಿಗೆ ಹತ್ತದು ಕಟ್ಟೋಣ್ಲಿ. ಕಟ್ಟೋಣ್ಲಿ. ಕಟ್ಟೋಣ್ಲಿ ಇಂಚಲವು. ಹ್ಯಾಪಿ ಆನಿವರ್ಸರಿ. ಅಲ್ಲೇ ಕಟ್ಟೋಣ್ಲಿ. ಪಪ್ಪಗೊಂದು ಕೊರ್ಲೆ ಬಾಯಿಗೆ ಅವಲ್ಲೇಜಿ ಇದು ಎಂಕ್ಲದು ಬಾಯಿಗೆ ಹೊರಟು ನೆಂಚ ಅಂಚ ನರ ಪಪ್ಪ 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 ಗರುಡು ಗರುಡು ಗರುಡ ಅವಿಜ್ಜಿ ಅವಿಜ್ಜಿ ಅಂಚ ಕ್ಲಾಪಟ್ಲು ಊಟ ಮಾಡದ ಕೇಕ್ ಕಟ್ಟಿಂಗ್ ದೊಡ್ಡ ಖುಷಿ ಕೊರ್ಪೇರಿ. ದೊಡ್ಡ ಕೊರ್ಲ ಅಜ್ಜಗೆ ಅಜ್ಜ ಗುರು ಅಜ್ಜಗನಿ. ಹ್ಯಾಪಿ ಆನಿವರ್ಸರಿ. ನೋಡಿದ್ರಲ್ಲ ಹೋದ ವರ್ಷದ್ದು. ಹೆಚ್ಚಿನವರು ನೋಡಿರ್ಬೋದು, ಆದರೆ ನ್ಯೂ ಸಬ್ಸ್ಕ್ರೈಬರ್ಸ್ನವರು ನೋಡಿರ್ಲಿಕ್ಕಿಲ್ಲ. ಹಾಗಾಗಿ ನಾನು ಶೇರ್ ಮಾಡಿದ್ದೆ ಇದನ್ನು. ಹಾಗೆ ಈ ವರ್ಷ ಅದೇ ನಾನು ಫಸ್ಟಿಗೆ ಅಂದ್ಕೊಂಡೆ ಕಾಸರಗೋಡಿಗೆ ಹೋಗಿ ಅವರಿಗೊಂದು ಸರ್ಪ್ರೈಸ್ ಕೊಡುವ ಅಂತ. ಮತ್ತು ನಾನು ಸರ್ಪ್ರೈಸ್ ಕೊಡ್ಲಿಕ್ಕೆ ಹೋಗಿ ಮತ್ತೆ ನಾನು ಅಲ್ಲಿಂದ ಬೇಸರದಲ್ಲಿ ಬರೋದು. 1-2 ದಿವಸಕ್ಕೆಲ್ಲ ಹೋಗಿ ಬರುವಾಗ ಇವಾಗ ಸ್ಕೂಲ್ ಟೈಮ್ ಅಲ್ಲ, ಹಾಗಾಗಿ ರಜೆ ಮಾಡುವ ಹಾಗಿಲ್ಲ ಮಕ್ಕಳಿಗೆ. ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ ನಾನು. ನನ್ನ ವಿಡಿಯೋ ಮುಖಾಂತರ ವಿಶ್ ಮಾಡುವ ಅಂತ. ಒನ್ಸ್ ಅಗೈನ್ ಹ್ಯಾಪಿ ಆ್ಯನಿವರ್ಸರಿ ಪಪ್ಪ ಅಮ್ಮ. ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ನಾನಿವಾಗ ವಿಡಿಯೋ ನೋಡುವಾಗ ಗೊತ್ತಾಯಿತು 39ನೇ ವರ್ಷದ್ದು ಆ್ಯನಿವರ್ಸರಿ ಹೋದ ವರ್ಷ ಆದದ್ದು. ಆವಾಗ ಹಾಗಾದರೆ ಈ ವರ್ಷ 40ನೇ ವರ್ಷದ ಆ್ಯನಿವರ್ಸರಿ. 50ನೇ ವರ್ಷದ ಆ್ಯನಿವರ್ಸರಿ ನಿಮಗೆ ದೇವರು ಸಿಗುವಂತೆ ಮಾಡಲಿ. ಕೊರಗ ಜನ ಹತ್ರ ನಾನು ಪ್ರೇ ಮಾಡೋದಾದ್ವೇ 50 ವರ್ಷ
ಒಟ್ಟಿಗೆ ದಾಂಪತ್ಯ ಜೀವನ ಮಾಡುವ ಹಾಗೆ ಆಗಲಿ, ದೇವರಕ್ಕೆ ಅನುಗ್ರಹ ಮಾಡಲಿ. ಇಷ್ಟು ಹೇಳಿ ಇವತ್ತಿನ ನಾನು ಈ ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.